ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಆಚಾರ್ಯ. ನಮಸ್ಕಾರ. ಆರಂಭಿಸಬಹುದು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರೂನಪಿ ಜಗನ್ನಾಥ್ಯಾಖ್ಯೇತಿ ನಾಖ್ಯತೆ ಸೂತ್ರಶಿಲ್ಪಿಕಾ ಬ್ರಹ್ಮಾಂತ ಗುರುವಸ್ಥಾಕ್ಷಾದಿಷ್ಟಂ ದೇವಂ ಶ್ರೇಯಾಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮಜನ್ಮನಿ ಚಿತ್ರೇ ಉಪದೇಶ್ಚ ಗಂಭೀರೈ ವಾಕ್ಯೈರ್ವಾಣೈರಖಂಡಿತೆ ಗುರುವಾಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥಪಾಕ ಕಂಠೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಿಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪರಮಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಮೇ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದಿತಾನಾಂ ಸದ್ಗುರುಂ ಮಾತೃಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ಜ್ಞಾಪಯಂತಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಋತತ್ವಾಚ್ಚ ಓಂ ಆಚಾರ್ಯ. ಅದು ಮುಗಿದಿಲ್ಲ, ಅದು ಋತತ್ವಾಚ್ಚ ಇಲ್ಲ, ನಿನ್ನೆ ಮೇಲ್ನೋಟಕ್ಕೆ ಹೇಳಿದ್ರಿ ಆಚಾರ್ಯ. ನೋಡೋಣ ಅಂತ ಹೇಳಿದ್ರಿ. ಓಂ ಶ್ರುತತ್ವಾಚ್ಚ ಓಂ. ಓಂ ಶ್ರುತತ್ವಾಚ್ಚ ಓಂ. ಜಿಪಿ ಅಂದ್ರೆ ಯಾರು? ಅದು ಹೆಸರು ಕಾಣಿಸಲ್ಲ ಅದಕ್ಕೆ. ಆಚಾರ್ಯ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಏಕೋ ದೇವಃ ಇತಿ ಶುದ್ಧತತ್ವಾಚ್ಚ ನ ಅವಾಚ್ಯಂ ಬ್ರಹ್ಮ ಇತ್ಯರ್ಥ. ಅವಾಚ್ಯಂ ಬ್ರಹ್ಮ ಅಂತಾಗಿದೆ, ಅವಾಚ್ಯಂ ಬ್ರಹ್ಮ ಇತ್ಯರ್ಥ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಹಿಂದಿನ ಸೂತ್ರದಲ್ಲಿ ಗತಿ ಸಾಮಾನ್ಯ ಅಂತ ಹೇಳಿ ಒಟ್ಟಾರೆ ನಿಮಗೆ ಸಮಗ್ರವಾದ ವೇದಗಳಿಗೂ ನಿಮಗೆ ಪ್ರಸಿದ್ಧವಾದ ಶಾಖೆ ಇರಲಿ ಅಥವಾ ಅಪ್ರಸಿದ್ಧವಾದಂತಹ ಶಾಖೆ ಇರಲಿ, ಒಟ್ಟಾರೆ ಪ್ರಸಿದ್ಧವಾದಂತಹ ಎಲ್ಲಾ ವೇದಗಳಿಗೆ ಭಗವತ್ಪರತೆಯಾನೇ ನಾವು ವ್ಯಾಖ್ಯಾನವನ್ನು ಮಾಡಬೇಕು ಅಂತ ನಮಗೆ ತಿಳಿಸ್ಕೊಟ್ರು. ಈ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿರ್ಗುಣ ಬ್ರಹ್ಮಣು ಅವನೇ ವಾಚ್ಯ ಅಂತ ಹೇಳಬೇಕು. ಆತ್ಮ, ಬ್ರಹ್ಮ ಅಥವಾ ಇನ್ನು ಉಳಿದ ಪ್ರಸಿದ್ಧವಾದ ಅಪ್ರಸಿದ್ಧವಾದಂತ ಎಲ್ಲಾ ಶಾಖೆಗಳು ಎಲ್ಲದರಿಂದಲೂ ನಿರ್ಗುಣ ಬ್ರಹ್ಮನೇ ವಾಚ್ಯ. ನಿರ್ಗುಣ ಬ್ರಹ್ಮ ಅಂದ್ರ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕು. ಮಾಯಾವಾದಿಗಳು ನಿರ್ಗುಣ ಬ್ರಹ್ಮ ಅಂತ ಅಂತಾರೆ. ಹಂಗ ನಿರ್ಗುಣ ಬ್ರಹ್ಮ ಅಂತ ಅದನ್ನು ಮೊದಲಿಗೆ ನಾನು ಹೇಳ್ಬೇಕಾಗಿತ್ತು, ಈಗ ನೆನಪಾಯ್ತು, ಹೇಳ್ತಾ ಇದ್ದೇನೆ. ಅವರು ನಿರ್ಗುಣ ಬ್ರಹ್ಮ ಅಂತಂತಾರೆ ಅಂದ್ರೆ ಒಟ್ಟಾರೆ ಗುಣವೇ ಇಲ್ಲ ಬ್ರಹ್ಮನಿಗೆ ಅಂತಂತಾರೆ. ಆ ಅರ್ಥದ ನಿರ್ಗುಣ ಬ್ರಹ್ಮ ಅಂತ ಅರ್ಥವಲ್ಲ ನಾವು ಹೇಳ್ತಾ ಇರೋದು. ನಿರ್ಗುಣಂ ವಾಚ್ಯಂ ಅಂತ 3-4 ಸೂತ್ರದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲಿ ನಿರ್ಗುಣಂ ವಾಚ್ಯಂ ಅಂತ ಅನ್ನೋ ಶಬ್ದಕ್ಕೆ ಅರ್ಥವೇನಂತಂದ್ರೆ, ಗುಣಬದ್ಧನಾಗದೇ ಇರುವವನು, ಸತ್ವಗುಣ, ರಜೋಗುಣ, ತಮೋಗುಣ ಅದರಿಂದ ಬದ್ಧನಾಗದೇ ಇದ್ದವನು ಅಂತ ಅರ್ಥದಲ್ಲಿ ನಿರ್ಗುಣ ಅಂತ ಇದ್ರು, ಹೊರತು ಗುಣ ಶೂನ್ಯ ಅಂತ ಅನ್ನೋ ಅರ್ಥದಲ್ಲಿ ನಿರ್ಗುಣ ಅಂತ ಹೇಳ್ತಾ ಇಲ್ಲ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಅಂತಹ ನಿರ್ಗುಣನಾದಂತಹ ಬ್ರಹ್ಮನು ಅವನು ಈ ಒಟ್ಟಾರೆ ವೇದ ವಾಂಗ್ಮಯದಿಂದಾಗಿ ಸಮಗ್ರವಾದ ಎಲ್ಲ ಶಾಖೆಗಳಿಂದಾಗಿ ಪ್ರತಿಪಾದ್ಯನಾದವನು ಭಗವಂತನೇ. ನಿರ್ಗುಣ ಅಂತ ಇದ್ರಿ. ಅಲ್ಲಿ ನಿರ್ಗುಣನು ವಾಚ್ಯ, ನಿರ್ಗುಣ ಭಗವಂತ ನಿರ್ಗುಣನಾಗಿದ್ದಾನೆ, ಅವನು ವಾಚ್ಯನಾಗಿದ್ದಾನೆ ಅಂತನ್ನೋದಕ್ಕೆ ಏನಾದ್ರೂ ಪ್ರಮಾಣವಿದೆಯಾ? ಅದಕ್ಕೆ ಶ್ರುತತ್ವಾಚ್ಚ ಅಂತ ಸೂತ್ರ ಬಂತು ನಮಗೆ. ಅಂದರೆ ಶ್ರುತಿಯಲ್ಲಿ ಸ್ವಯಂ
ವೇದವೇ ಹೇಳ್ತಾ ಇದೆ ನಮಗೆ ಏನಂತ, ನಿರ್ಗುಣ ಶಬ್ದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ, ಅವನು ವಾಚ್ಯನಾಗಿದ್ದಾನೆ. ಇಲ್ಲಿ ಯಾವ ಸ್ಥಿತಿ ಅದು? ಏಕೋ ದೇವಃ ಇತಿ ಶ್ರುತಿ ಇತಿ ಶ್ರುತ್ಯುಕ್ತತ್ವಾತ್. ಏಕೋ ದೇವ ಅಂತಂದ್ರೆ ದೊಡ್ಡ ಶ್ರುತಿ ಅದು. ಏಕೋ ದೇವ ನಿಮಿಷ. ಏಕೋ ದೇವ ಸರ್ವಭೂತಾಂತರಾತ್ಮ. ನಿಮಿಷ, ಪ್ರತಿಯೊಂದು ಪೂರ್ಣ ಒಂದು ಶ್ರುತಿ ಇದೆ ಅದು. ಕಲವೇ ಕೊಟ್ಟಿದ್ದಾರೆ ಆಚಾರ್ಯ. ಹೌದು. ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ವಾಸಃ ಸಾಕ್ಷೀ ಚೇತ ಕೇವಲೋ ನಿರ್ಗುಣಶ್ಚ ಅಂತ ನಿಮಗೆ ಅದು ಒಟ್ಟಾರೆ ಅಶ್ರುತಿ ಭಾಗ. ಒಂದ್ ನಿಮಿಷ. ಏಕೋ ದೇವ ಸರ್ವದೇವೇಶು ಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತನ್ನುವಂತಹ ಯಾವ ಶ್ರುತಿ ಇದ್ದಲೋ ಆ ಶ್ರುತಿಯಲ್ಲಿ ಕೊನೆಯ ಭಾಗ ನಮಗೆ ಮುಖ್ಯವಾದದ್ದು. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಭಗವಂತನಿಗೆ ಅನೇಕ ವಿಷಯವನ್ನು ಕೊಡ್ತಾ ಕೊನೆಗೆ ನಿರ್ಗುಣಶ್ಚ ಅಂತ ಹೇಳಿದ್ದಾರೆ. ಅಂದ್ರೆ ನಿರ್ಗುಣ ಅಂತನೋ ಶಬ್ದದಿಂದಾಗಿ ಪ್ರತಿಪಾದ್ಯನೋದನು ಯಾರು? ಭಗವಂತ. ಅಂತಹ ನಿರ್ಗುಣ ಶಬ್ದ ಪ್ರತಿಪಾದ್ಯನಾದ ಪರಮಾತ್ಮನಲ್ಲೇನೆ ವಾಚ್ಯತ್ವ ಇದೆ, ಅವನು ಶಬ್ದ ವಾಚ್ಯನಾಗಿದ್ದಾನೆ ಅಂತ ನಿಮಗೆ ಹೇಳ್ತಾ ಇದೆ. ಇವನು ಭಗವಂತನೇ ಯಾಕೆ? ಅದಕ್ಕೆಲ್ಲ ಹಿಂದಿಂದೆಲ್ಲ ವಿಶೇಷಣ. ಏಕೋ ದೇವ, ಒಬ್ಬನೇ ದೇವ, ಸರ್ವಭೂತೇಶು ಗೂಢ, ಸರ್ವಭೂತಗಳಲ್ಲೂ ವ್ಯಾಪ್ತನಾಗಿರೋನು, ಸರ್ವವ್ಯಾಪಿಯಾದವನು ಇವನೇ ಅಂತ ಹೇಳ್ತಾ ಇದರಿಂದ ಇವನು ಭಗವಂತನೇ ಅಂತ ಇಷ್ಟ ಅಭಿಪ್ರಾಯ. ಹಾಗಾಗಿ ನಿರ್ಗುಣ ಶಬ್ದದಿಂದಲೂ ಪ್ರತಿಪಾದ್ಯನಾದವನು ಗೂಢ ಅಂದ್ರೆ ಏನಾಚಾರ್ಯ? ಗೂಢ ಅಂದ್ರೆ ಈಗ ಅಂತ ಗೂಢ ಅಂತಂದ್ರೆ ಅಲ್ಲಿ ಪ್ರವಿಷ್ಟ ಅಂತ ಅರ್ಥದಲ್ಲಿ ಇರ್ಬೇಕು. ಸರ್ವಭೂತೇಶು ಗೂಢ ನಾಮೆ ಸರ್ವಭೂತೇಶು ಪ್ರವಿಷ್ಟ ಅಂದ್ರೆ ಸರ್ವಭೂತ ಅಂದ್ರೆ ಒಟ್ಟಾರೆ ಪಾತರಿಕ್ತವಾದಂತಹ ಸಮಸ್ತ ಪ್ರಪಂಚ ಅಲ್ಲಿ ಎಲ್ಲಾ ಕಡೆಗೆ ಪ್ರವಿಷ್ಟನಾಗಿದ್ದಾನೆ ಅಂತ ಅರ್ಥದಲ್ಲಿ ಇರ್ಬೇಕು. ಸರ್ವವ್ಯಾಪಿ ಸರ್ವಭೂತೇಶು ಸ್ಥಿತ ಅಂತ ಅರ್ಥದಲ್ಲಿ. ಸ್ಥಿತ ಅಂತನೂ ಅರ್ಥದಲ್ಲಿ ಇರ್ಬೇಕು. ಈ ನಮಗೆ ಇದರಲ್ಲಿ ಗುರುಪ್ರಸನ್ನ ಅವರೇ ಇದರಲ್ಲಿ ಬರುತ್ತೆ ನೋಡ್ರಿ, ಯಾವ್ದು ಕಾಟಕದಲ್ಲಿ ಗೂಢ ಮನು ಪ್ರವಿಷ್ಟಾಂ ಅಂತ ಒಂದು ಮಂತ್ರ ಬರುತ್ತೆ. ಹಾಗೆ ಅಲ್ಲೂ ಅದೇ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಹಾಗಾಗಿ ನಿರ್ಗುಣ ಅಂತನೋ ಶಬ್ದದಿಂದಾಗಿ ಪ್ರತಿಪಾದ್ಯನಾದನು ಭಗವಂತನೇ. ಹಾಗಾಗಿ ನ ಶಬ್ದ ಅವಾಚ್ಯಂ ಬ್ರಹ್ಮ ಇತ್ಯರ್ಥ. ಶಬ್ದದಿಂದಾಗಿ ಅವಾಚ್ಯ, ವಾಚ್ಯನಲ್ಲ ಪರಮಾತ್ಮ ಅಂತ ಸರ್ವತಾ ಹೇಳಬೇಡಿ. ಶಬ್ದ ಪ್ರತಿಪಾದ್ಯನಾದವನು ಪರಮಾತ್ಮನೇ ಅಂತ ವಿಚಾರವನ್ನು ಮಾಡ್ತಾರೆ. ಈಗ ನಿಮಗೆ ಆಕ್ಚುಲಿ ನಾನು ಓಂ ಆನಂದಮಯ ಅಭ್ಯಾಸ ತಂತ್ರ ಸೂತ್ರ ಅದರ ವಿಚಾರವನ್ನು ಮಾಡ್ಬೇಕು. ಆದರೆ ಈಗ ಸ್ವಲ್ಪ ನಾನು ಇಂಟ್ರೊಡಕ್ಷನ್ ರೂಪದಲ್ಲಿ ಒಟ್ಟಾರೆ ಈ ಪ್ರಥಮಾಧ್ಯಾಯದಲ್ಲಿ ಎಲ್ಲಾ ಸೂತ್ರಗಳಿಂದ ಏನ್ ಮಾಡಕ್ ಹೊರಡ್ತಾರೆ, ಏನೇನು ಮಾಡ್ತಾರೆ, ಇಷ್ಟರವರೆಗೆ ಒಂದು ಬೇರೆ. ಈ ಆನಂದಮಯೋಭ್ಯಾಸ ಅಂತೇಳಿ 12ನೇ ಸೂತ್ರದಿಂದಾಗಿ ಮಾಡುವ ವಿಚಾರ ಬೇರೆ. ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಬೇಕು. ಅದರ ಜೊತೆಗೆ ನಿಮಗೆ ಒಟ್ಟಾರೆ ಈ ಒಂದು ಪ್ರಥಮಾಧ್ಯಾಯದಲ್ಲಿ ಯಾಕೆ ಹೊರಟಿತು, ಈ ಸಮಗ್ರವಾದ ಪ್ರಥಮಾಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅದನ್ನ ನಾವು ಸಂಕ್ಷಿಪ್ತವಾಗಿ ತಿಳಿಯಬೇಕು. ಅದನ್ನ ಹೇಳ ಅಥವಾ ಮುಂದಿನ ಸೂತ್ರ ಹೇಳ್ತಾ ಹೋಗ್ಬಿಡ್ಲು, ಹೇಗ್ ಮಾಡ್ಲಿ? ಹೇಳಿ ಆಚಾರ್ಯ, ಹೇಳಿ. ಈಗ ನೋಡ್ರಿ, ನೀವು ಹೆಂಗೆ ಇದು ಮಾಡ್ತಾರ ಹಾಗೆ ಹೇಳಿ ಆಚಾರ್ಯ. ಈಗ ಈಕ್ಷತೇರ್ನಾ ಶಬ್ದಂ ಅಂತ ಸೂತ್ರದ 5ನೇ ಸೂತ್ರ.
ಅಲ್ಲಿಂದ ಆರಂಭಿಸಿಕೊಂಡು 6, 7, 8, 9, 10, 11 ಅಂದ್ರೆ ನಿಮಗೆ 6 ಸೂತ್ರಗಳು. 7 ಒಟ್ಟಾರೆ 7 ಈಕ್ಷತೆ ಅಂತ ಅದರ ಆದ್ಮೇಲೆ 6 ನಿಮಗೆ 7 ಸೂತ್ರ. ಈ 7 ಸೂತ್ರ ಏನಿದೆ ಅಂದ್ರೆ ಇದು ಒಂದೇ ಅಧಿಕರಣ, ಬೇರೆ ಬೇರೆ ಅಧಿಕರಣ ಇಲ್ಲ. ಒಂದೇ ಅಧಿಕರಣದಲ್ಲೇನೆ ಈ 7 ಸೂತ್ರ ಬರುತ್ತೆ. ಅಂದ್ರೆ ಬ್ರಹ್ಮನಿಗೆ ವಾಚ್ಯತ್ವ ಸಮರ್ಥನೆ ಮಾಡ್ಬೇಕು ಅಂತ ಅನ್ನೋದಕ್ಕಾಗಿ ಇರುವಂತಹ ಸೂತ್ರಗಳು ಇದೆಲ್ಲ ಕೂಡಿ ಒಂದೇ ಅಧಿಕರಣದಲ್ಲಿ ಬರುವಂತಹದ್ದು. ಅದೆಲ್ಲವೂ ಈಕ್ಷತ್ಯ ಅಧಿಕರಣದಲ್ಲಿ ಬರುವಂತಹ ಸೂತ್ರಗಳೇ. ಹಾಗಾಗಿ ಏನಾಯ್ತು, ನಿಮಗೆ ಒಟ್ಟು ಮೊದಲನೇ ಸೂತ್ರದಿಂದ ಆರಂಭಿಸಿಕೊಂಡು 5 ಅಧಿಕರಣವಾಯಿತು. ಮೊದಲನೇದ್ದು ಓಂ ಅಥಾತೋ ಬ್ರಹ್ಮ ಅಂತನ್ನುವ ಜಿಜ್ಞಾಸಾಧಿಕರಣ, ಆಮೇಲೆ ಜನ್ಮಾದ್ಯ ಸಹ ಅಂತನ್ನುವ ಜನ್ಮಾಧಿಕರಣ, ಆಮೇಲೆ ಶಾಸ್ತ್ರೋನಿತ್ವಾತ್ ಅಂತ ಹೇಳಿ ಏನು ಶಾಸ್ತ್ರೋನಿತ್ವಾಧಿಕರಣ 3, ಓಂ ತತ್ವ ಸಮನ್ವಯಾತೋಮ್ ಅಂತನ್ನುವ ಸಮನ್ವಯಾಧಿಕರಣ 4. 5ನೇದ್ದು ಈಕ್ಷತ್ಯಧಿಕರಣ. ಓಂ ಈಕ್ಷತೆಯನ್ನ ಶಬ್ದಂ ಓಂ ಎನ್ನುವುದು ಈಕ್ಷತ್ಯಧಿಕರಣ. ಕೇವಲ 5 ಅಧಿಕರಣ ಮಾತ್ರ ಆಗಿದೆ ಇಷ್ಟುವರೆಗೆ. ಮುಂದಿನ ಆನಂದಮಯ ಅಧಿಕರಣ, ಅದು 6ನೇ ಅಧಿಕರಣ. ಆನಂದಮಯ ಅಧಿಕರಣದಿಂದ ಆರಂಭಿಸಿಕೊಂಡು ಮಾಡುವಂತಹ ಕಾರ್ಯ ಬೇರೆ. ಈ ಒಂದು 12 ಸೂತ್ರಗಳು ಅಥವಾ 11 ಸೂತ್ರಗಳು ಅಥವಾ 5 ಅಧಿಕರಣ ಇದರಿಂದ ಮಾಡುವ ಕಾರ್ಯ ಬೇರೆ. ಏನು ಅಂದರೆ, ಅದಕ್ಕಿಂತ ಮೊದಲಿಗೆ ಇನ್ನೊಂದು ವಿಷಯನ ಹೇಳ್ತೇನೆ. ಅದನ್ನ ಇಲ್ಲೇನು ಸೂತ್ರದ ವ್ಯಾಖ್ಯಾನ ಮಾಡುವಾಗ ಅಥವಾ ಸೂತ್ರದ ದೀಪಿಕೆಯಲ್ಲಿ ಅಲ್ಲೇನು ವಿಚಾರ ಮಾಡೋದಿಲ್ಲ. ಆದರೆ ಯಾವುದೇ ಒಂದು ಅಧಿಕರಣ ಅಂತ ಆಗಬೇಕು ಅಂದ್ರೆ ಯಾವುದನ್ನು ನಾವು ಅಧಿಕರಣ ಅಂತ ಕರಿಬೇಕು. ಕೇಳಿಸ್ತಾ ಇದೆಯಾ? ಆಚಾರ್ಯ ಕೇಳಿಸ್ತದೆ. ಕೇಳಿಸ್ತಾ ಆಚಾರ್ಯ, ಕೇಳಿಸ್ತಾ ಆಚಾರ್ಯ. ಗುಡ್. ಅದ್ಯಾವ್ದು ರೀಕನೆಕ್ಟಿಂಗ್ ಬರ್ತಾ ಇದೆ, ಅದಕ್ಕೆ ಕೇಳೋದು. ಇಲ್ಲ ಕೇಳಿಸ್ತಾ ಆಚಾರ್ಯ. ಯಾವುದೇ ಒಂದು ಇದು ನಾವು ಇಲ್ಲಿ ತಿಳ್ಕೊಳ್ಬೇಕು ಅಂತಿಲ್ಲ, ನಾವು ಎಲ್ಲಾ ಕಡೆ ಅಪ್ಲೈ ಮಾಡ್ಬೋದು. ಅಧಿಕರಣ ಅಧಿಕರಣ ಅದು ಏನ್ ಅಧಿಕರಣ ಅಂದ್ರೆ ಏನು, ಯಾವುದನ್ನು ನಾವು ಅಧಿಕರಣ ಅಂತ ಕರಿಬೇಕು ಅಂದರೆ, ವಿಷಯೋ ವಿಷಯಸ್ಥೈವ ಪೂರ್ವಪಕ್ಷಸ್ತತೋತ್ತರ ಪ್ರಯೋಜನಂ ಚ ಪಂಚಯತಾನ್ ಪ್ರಾಂಚೋಧಿಕರಣಂ ವಿದು. ಆಚಾರ್ಯ ಇವಾಗ ಕೇಳಿಸ್ತಾ ಇಲ್ಲ ಆಚಾರ್ಯ. ಅವರೇ ಕೇಳ್ತಾ ಇಲ್ಲ ಅವ್ರದ್ದು. ಆಕ್ಚುಲಿ ಗೂಢ ಅಂತ ಹೇಳಿದ್ರೆ ಗುಪ್ತನಾಗಿ ವಾಸ ಮಾಡ್ತಾನ ಅಂತ, ಗುಪ್ತನಾಗಿರ್ತಾನ ಅಂತ ಆ ಇದರಲ್ಲಿ ಹೇಳ್ತಾರೆ. ಅದು ಅದಕ್ಕೆ ಆಮೇಲೆ ಅಲ್ಲಿ ತಿರ್ಗಾ ನೋಡಿದ್ರೆ ಸರ್ವಭೂತ ಅಂತರಾತ್ಮ ಅಂತ ಕೊಡ್ತಾರಲ್ಲ. ಅಂತರಾತ್ಮಗೂ ಗೂಢಕ್ಕೂ ಏನ್ ವ್ಯತ್ಯಾಸ ಮತ್ತೆ? ಎರಡು ಒಂದೇ ತರ ಮೀನಿಂಗ್ ಬರುತ್ತಲ್ಲ, ಇಲ್ಲ? ಎರಡು ವ್ಯತ್ಯಾಸ ಇದೆ. ಗೂಢ ಅಂತ ಹೇಳಿದ್ದು ಬಂದು ಅಂತರಾತ್ಮ ಅಂತ ಹೇಳೋದು ಎಲ್ಲರಲ್ಲೂ ಇದ್ದಾನ ಭಗವಂತ. ಓಕೆ, ಅಸ್ತಿತ್ವಕ್ಕೆ ಕಾರಣ. ಗೂಢ ಅಂತ ಹೇಳಿದ್ರೆ ತಿಳಿಲಾಂಗ ಇದ್ದು ಕೆಲಸ ಮಾಡ್ತಾನ, ಕೆಲಸ ಮಾಡೋ ಸಾಧು ಅಂತ ಅದೇ. ಎರಡಕ್ಕೂ ವ್ಯತ್ಯಾಸ ಇದೆ. ದೇರ್ಸ್ ಹೇರ್ಲೈನ್ ಡಿಫರೆನ್ಸಸ್. ಅಂತರಾತ್ಮ ಅಂತ ಹೇಳಿದ್ರೆ ಜೀವಕ್ಕೆ ಒಂದೊಂದು ಜೀವ ಅಸ್ತಿತ್ವ ಬರ್ತದೆ. ಭಗವಂತನ ರೂಪ ಅದೇ, ಅದಕ್ಕೆ ಆತ್ಮ ಅಂತರಾತ್ಮ ಅಂತ ಭಗವಂತನ ರೂಪಗಳು. ಆಚಾರ್ಯನ ಕೇಳ್ಬೋದು, ಮೇ ಬಿ ಅಂದ್ರೆ ಮಂತ್ರ ವ್ಯಾಖ್ಯಾನ ನೋಡ್ಬೇಕು.
ಆಚಾರ್ಯ ನೆಟ್ವರ್ಕ್ ಪ್ರಾಬ್ಲಮ್ ಆಗದೆ. ಆಚಾರ್ಯ ಅವರು ಅದೇ ಲಿಂಕ್ ಮಾಡ್ತಾನೆ. ಕೇಳಿಸ್ತಾ ಇದೆ? ಆಚಾರ್ಯ ಈಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ ಅಂತ ಕೇಳಿ ಅವಾಗ ಕೇಳಿದ್ದ ಆಚಾರ್ಯ. ಅದಕ್ಕೆ ಒಂದು ಶ್ಲೋಕ ಹೇಳಕ್ ಬಂದ್ರಿ ಹೊಟ್ಟಾಯ್ತು. ಅದೇ ನನ್ ವಿಷಯೋ ವಿಷಯಸ್ಯೇವ ಪೂರ್ವಪಕ್ಷಸ್ತತೋತ್ತರಃ ಪ್ರಯೋಜನಂ ಚ ಪಂಚಯಿತಾನ್ ತಾಂಚೋಧಿಕರಣಂ ವಿದುಹು ಅಂತಿಷ್ಟು ನಿಮಗೆ ಇದನ್ನು ಅಧಿಕರಣ ಅಂತ ಕರಿಬೇಕು ಅಂತಂತ. ಏನಂದ್ರೆ ಒಂದು ವಿಷಯ ಇರಬೇಕು, ಈ ಘಟ್ಟದಲ್ಲಿ ಏನನ್ನು ಸಮರ್ಥನೆ ಮಾಡೋಕೆ ಹೊರಡ್ತಾ ಇದ್ದಾರೆ ಅಂತ ಒಂದು ವಿಷಯ ಇರಬೇಕು. ಆಮೇಲೆ ಒಂದು ಸಂಶಯ ಇರಬೇಕು, ಇದು ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತೋ ರುದ್ರದೇವರನ್ನು ಪ್ರತಿಪಾದನೆ ಮಾಡುತ್ತೋ, ಎರಡನ್ನೂ ಹೇಳೋದಕ್ಕೆ ಎರಡು ತರಹ ವಾಕ್ಯಗಳು ಅಥವಾ ಏನಾದ್ರೂ ಒಂದು ಸೂಚಕವಾದ ವಾಕ್ಯಗಳು ಇರಬೇಕು. ಸಂಶಯ. ಪೂರ್ವ ಪಕ್ಷ, ಇಲ್ಲ ರುದ್ರದೇವರೇ ಜಗತ್ಕಾರಣರು ಅಂತ ಪೂರ್ವ ಪಕ್ಷ ಇರಬೇಕು. ಆಮೇಲೆ ಅದಕ್ಕೊಂದು ಸಿದ್ಧಾಂತ, ಇಲ್ಲ ಪರಮಾತ್ಮನೇ ಜಗತ್ಕಾರಣ, ಯಾಕೆಂದ್ರೆ ಪ್ರಬಲವಾದ ಒಂದು ಪ್ರಮಾಣದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಹಾಗಾಗಿ ಪರಮಾತ್ಮನಿಗೇನೆ ಹೇಳಬೇಕು ಅಂತ ಸಿದ್ಧಾಂತ ಇರಬೇಕು. ಸೊ ವಿಷಯ, ಸಂಶಯ, ಪೂರ್ವ ಪಕ್ಷ, ಸಿದ್ಧಾಂತ, ಅದಾದ್ಮೇಲೆ ಪ್ರಯೋಜನಂಚ. ಹೀಗೆ ಪರಮಾತ್ಮನೇ ಜಗತ್ಕಾರಣ ಅಂತ ಇತ್ಯಾದಿಯಾಗಿ ತಿಳ್ಕೊಳ್ಳೋದ್ರಿಂದ ಏನಾಗತ್ತೆ, ನಮಗೆ ಏನ್ ಪ್ರಯೋಜನ? ಮೋಕ್ಷಾದಿ ಪ್ರಾಪ್ತಿ ಆಗತ್ತೆ, ಇದು ಪ್ರಯೋಜನ. ಈ 5 ಇದ್ದರೆ ಮಾತ್ರ ಅದನ್ನು ಅಧಿಕರಣ ಅಂತ ಕರಿಬೇಕು. ಇಷ್ಟು. ಹಾಗೆ ಈ ಪ್ರಥಮಾಧ್ಯಾಯದಲ್ಲಿ ಪ್ರತಿಯೊಂದು ಸೂತ್ರದಲ್ಲೂ ನಿಮ್ಗೆ ತತ್ವಪ್ರಕಾಶಕ ಅಥವಾ ಸುತ ಅಥವಾ ಇನ್ನ ಬೇರೆ ಬೇರೆ ಸೂತ್ರ ಪ್ರಸ್ಥಾನಗಳು ಅಲ್ಲೆಲ್ಲಾ ಕಡೆ ನಿಮ್ಗೆ ಹೆಚ್ಚು ತತ್ವಪ್ರಕಾಶಕದಲ್ಲಿ ತೋರಿಸ್ತಾರೆ. ಈ 5 ತೋರಿಸಿಯೇ ಪ್ರತಿ ಸೂತ್ರಕ್ಕೂ ವ್ಯಾಖ್ಯಾನ ಮಾಡೋದು ತತ್ವಪ್ರಕಾಶಕದಲ್ಲಿ. ಹಾಗಾಗಿ ಅದನ್ನ ಇಟ್ಟುಕೊಂಡು ನೀವು ವಿಚಾರ ಮಾಡಿದ್ರೆ ಈ ಪ್ರಥಮಾಧ್ಯಾಯದಲ್ಲಿ ನಿಮಗೆ ಒಂದು 39, 40 ಅಧಿಕರಣಕ್ಕೆ 1 ಅಧಿಕರಣ ಕಡಿಮೆ, 39 ಅಧಿಕರಣಗಳು ನಿಮಗೆ ಪ್ರಥಮಾಧ್ಯಾಯದಲ್ಲಿ ಬರುತ್ತೆ. ಅದರಲ್ಲಿ ಪ್ರಥಮ ಪಾದದಲ್ಲೇ ನಿಮಗೆ ಹೆಚ್ಚು ಬರೋದು, ಪ್ರಥಮ ಪಾದ ಹಾಗೂ ತೃತೀಯ ಪಾದ ಇರಲಿ. ಇಷ್ಟು ಅಧಿಕರಣವನ್ನು ತಿಳ್ಕೊಳ್ಬೇಕು. ಆಮೇಲೆ ಒಟ್ಟು ನಿಮಗೆ ಪ್ರಥಮಾಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆ ಪ್ರಥಮಾಧ್ಯಾಯದಲ್ಲೂ ಪ್ರಥಮ ಪಾದದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅದರಲ್ಲೂ 5 ಅಧಿಕರಣ, ನಾ ಏನೇನು ಈಗ ಹೇಳಿದೆ 5 ಅಧಿಕರಣ ಅಂತ ಪ್ರತ್ಯೇಕ ಮಾಡ್ಕೊಳ್ಬೇಕು ಅಂತಂದ್ರೆ, ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರೀಯೋನಿತ್ವಾಧಿಕರಣ, ಸಮನ್ವಯಾಧಿಕರಣ, ಆಮೇಲೆ ಈಕ್ಷತ್ಯಧಿಕರಣ. ಈಕ್ಷತ್ಯಧಿಕರಣದಲ್ಲಿ 7 ಸೂತ್ರ, ಉಳಿದ 4 ಅಧಿಕರಣದಲ್ಲಿ ಒಂದೊಂದು ಸೂತ್ರ. ಈ ಒಟ್ಟು 11 ಸೂತ್ರ, 5 ಅಧಿಕರಣ. ಈ ಅಧಿಕರಣಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಕಲ ಶಾಸ್ತ್ರ ವೇದಶಾಸ್ತ್ರಗಳು, ಸಕಲ ವೇದಶಾಸ್ತ್ರಗಳಿಂದಲೂ ಭಗವಂತನೇ ಪ್ರತಿಪಾದ್ಯ, ಅದನ್ನು ಅದೇ ಮುಖ್ಯ ಉದ್ದೇಶವಾಗಿ ಇರುವಂತಹದ್ದು 5 ಅಧಿಕರಣ. ಅಂದ್ರೆ ಅಂತೇವಲ್ವಾ, ಸಮನ್ವಯಾಧಿಕರಣ, ಸಮನ್ವಯಾಧ್ಯಾಯ ಅಂತಂತೇವೆ.
ಸಮನ್ವಯಾಧ್ಯಾಯ ಅಂದ್ರೆ ಒಟ್ಟಾರೆ ಪ್ರಥಮಾಧ್ಯಾಯದಲ್ಲಿ ಮಾಡುವ ಕೆಲಸ ಏನು ಅಂದ್ರೆ ಸರ್ವ ವೇದಗಳೆಂದಲೂ ಪ್ರತಿಪಾದ್ಯನಾದನು ಭಗವಂತ ಅಂತ ಹೇಳೋದೇ ಸಮನ್ವಯ, ಸರ್ವ ಶಬ್ದ ಸಮನ್ವಯ. ಅದನ್ನು ಈ 5 ಅಧಿಕರಣದಲ್ಲಿ ಕೇವಲ 11 ಸೂತ್ರದಲ್ಲಿ 5 ಅಧಿಕರಣದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಅದು ಹೇಗೆ ಅದು ನಾವು ಸೂತ್ರ ಮಾಡ್ತಾ ಬಂದಿದ್ದೇವೆ. 1-2 ನಿಮಿಷದಲ್ಲಿ ಅದನ್ನು ಒಂದೊಂದು ಸೂತ್ರದಲ್ಲಿ ಏನೇನ್ ಮಾಡಿದ್ದಾರೆ ಅಂತ ಹೇಳ್ತೇನೆ. ಅದಾದ ಮೇಲೆ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಸರ್ವ ಶಬ್ದ ಸಮನ್ವಯಾಧ್ಯಾಯ ಅಂತಂದ್ರಿ, ಸರ್ವ ಶಬ್ದ ಸಮನ್ವಯ ಭಗವಂತನಲ್ಲಿ ಮಾಡ್ಬೇಕು, ಅದು ನಿಮಗೆ 5 ಅಧಿಕರಣದಲ್ಲಿ ಮುಗಿದು ಹೋಯ್ತು ಅಂತಂದ್ಮೇಲೆ ಆನಂದಮಯೋಭ್ಯಾಸ ಇತ್ಯಾದಿಯಾಗಿ ಮುಂದಿನ ಸಮಗ್ರವಾದ ಪ್ರಥಮಾಧ್ಯಾಯ ಯಾಕೆ ಬೇಕು? ಬೇಡ ವ್ಯರ್ಥ ಅದು ಅಂತೂ ಪ್ರಶ್ನೆ ಬರುತ್ತೆ. ಆ ಎರಡಕ್ಕೂ ಉತ್ತರವನ್ನು ತಿಳ್ಕೊಳ್ಬೇಕು. ಈಗ ಮೊದಲನೇ ಸೂತ್ರದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಅನ್ನುವಾಗ ಭಗವಂತ ಗುಣಪೂರ್ಣನಾಗಿದ್ದಾನೆ ಅಂತಂದ್ರು. ಗುಣಪೂರ್ಣ ಯಾಕೆ ಅಂತ ಪ್ರಶ್ನೆ ನಾವು ಸೂತ್ರ ಮಾಡ್ತಾ ಬಂದಿದ್ದೇವೆ, ಇರ್ಲಿ. ಆದ್ರೂ ಗುಣಪೂರ್ಣ ಯಾಕೆ? ಒಂದೊಂದು ಮಾತಿನಲ್ಲಿ ಮಾತು ಉತ್ತರ ರೂಪವಾಗಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕೆ ಗುಣಪೂರ್ಣ? ಜನ್ಮಾದ್ಯಸ್ಯತಃ ಭಗವಂತ ಜಗಜ್ಜನ್ಮಾದ್ಯಷ್ಟ ಕಾರಣನಾಗಿದ್ದಾನೆ, ಅಷ್ಟಕರ್ತೃ ಆಗಿದ್ದಾನೆ ಅಂತ ಹೇಳಿ, ಹಾಗಾಗಿ ಭಗವಂತ ಗುಣಪೂರ್ಣ. ಆಮೇಲೆ ಪ್ರಶ್ನೆ ಬಂತು, ಆ ಲಕ್ಷಣ ರುದ್ರದೇವರಿಗೆ ಬರುತ್ತೆ, ರುದ್ರದೇವರು ಜಗತ್ಕಾರಣರು ಅಂತ ಸಮಸ್ಯೆ ಬಂತು, ದೋಷ ಬಂತು. ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು? ಶಾಸ್ತ್ರೋಣಿತ್ವಾತ್ ಅಂತ ಪ್ರಮಾಣ ಹೇಳ್ಬೇಕಾಗಿತ್ತು. ಭಗವಂತನೇ ಜಗತ್ಕಾರಣ ಅಂತ ವಿಷಯದ ಸಮಗ್ರವಾದ ವೇದಶಾಸ್ತ್ರಗಳು ಪ್ರಮಾಣ. ಅದಕ್ಕೆ ಪ್ರಶ್ನೆ ಬಂತು, ಅಲ್ಲ ಆ ಎಲ್ಲಾ ಶಾಸ್ತ್ರಗಳಿಗೆ ತಾತ್ಪರ್ಯ ಬ್ರಹ್ಮನಲ್ಲೇನೇ ಇದೆ ಅಂತ ಯಾಕೆ ಹೇಳಬೇಕು? ಶಕ್ತಿ ಬ್ರಹ್ಮನಲ್ಲೇನೇ ಇದೆ ಅಂತ ಯಾಕೆ ಹೇಳಬೇಕು ಅಂತೆಲ್ಲ ಸಮಸ್ಯೆ ಬಂತು. ಅದಕ್ಕೆ ತತ್ವ ಸಮನ್ವಯ ತಂತುನುವ ಸಮನ್ವಯಾಧಿಕರಣದಲ್ಲಿ ಪರಮಾತ್ಮನೇ ಸರ್ವ ವೇದ ವಾಂಗ್ಮಯದಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ, ಜಗತ್ಕಾರಣತ್ವೇನೆ ಹೊರತು ರುದ್ರಾದಿಗಳಲ್ಲ ಅಂತ ಸಮರ್ಥನೆ ಮಾಡಿದರು. ಆಮೇಲೆ ಈಕ್ಷತ್ಯಾಧಿಕರಣದಲ್ಲಿ ಮತ್ತೆ ಸಮಸ್ಯೆ ಬಂತು. ವೇದವು ಪರಾತ್ಪರಂ ಪುರುಷಮೀಕ್ಷತೆ ಅಂತ ಹೇಳಿದಾಗ ಜೀವನು ಅಥವಾ ರುದ್ರದೇವರು ಅಂತ ಮತ್ತೆ ಸಮಸ್ಯೆ ಬಂತು. ಅದಕ್ಕೆ ಹೇಳಿದ್ರು, ಹಾಗಲ್ಲ, ಎಲ್ಲಾ ಶಬ್ದಗಳಿಂದಲೂ ಕೂಡ ಭಗವಂತನೇ ಈಕ್ಷತೆ ಹೇ ಜ್ಞಾನಗಮ್ಯನಾಗಿದ್ದಾನೆ. ಆದ್ದರಿಂದಾಗಿ ಅವನಲ್ಲೇನೆ ಶಬ್ದ ವಾಚ್ಯತ್ವ ಇದೆ. ಸೃಷ್ಟ್ಯಾದ್ಯಷ್ಟ ಕರ್ತೃತ್ವೇನ ಪ್ರತಿಪಾದ್ಯನಾದವನು ಭಗವಂತನೇ, ಸರ್ವವೇದ ಪ್ರತಿಪಾದ್ಯತ್ವ ಪರಮಾತ್ಮನಿಗೇನೆ ಇದೆ ಹೊರತು ಮತ್ತೆ ಯಾರಿಗೂ ಇಲ್ಲ ಅಂತನ್ನುವ ಸಿದ್ಧಾಂತ ನಮ್ಮ ಏನು ಒಂದು ಸಿದ್ಧಾಂತ ಇದೆಯೋ ಇದು ನಿಮಗೆ ಈ ಒಂದು ಈಕ್ಷತ್ಯಾಧಿಕರಣದ ಅಂತ್ಯದ ಭಾಗದಿಂದ ಒಟ್ಟಾರೆ ಆ ಅಧಿಕರಣದವರೆಗೆ 5 ಅಧಿಕರಣ 11 ಸೂತ್ರದಿಂದಾಗಿ ನಮಗೆ ಸಿದ್ಧವಾಗಿ ಮುಗಿದು ಹೋಗುತ್ತೆ. ಹಾಗಾದ್ರೆ ಮುಂದಿನ ಅಧಿಕರಣಗಳು ಅಂದ್ರೆ ಒಟ್ಟಾರೆ ಆನಂದಮಯೋಭ್ಯಾಸ ತಂತುನ ಸೂತ್ರವನ್ನು ಆರಂಭಿಸಿಕೊಂಡು ಪ್ರಥಮಾಧ್ಯಾಯ ಸಮಗ್ರವಾಗಿ ಯಾಕೆ ಬೇಕು? ಅರ್ಥವಾಯ್ತಲ್ಲ ಅಂತ ಪ್ರಶ್ನೆ ಬಂದ್ರೆ ಅದರ ಉತ್ತರವೇನು ಅಂತಂದ್ರೆ, ಈ 5 ಅಧಿಕರಣದಲ್ಲಿ ಇವಾಗ ಯಾರೋ ಒಂದು ದೊಡ್ಡ ಸಾಧನೆ ಮಾಡಿ ಬಂದಿರ್ತಾರೆ ಅಂತ ತಿಳ್ಕೊಳ್ರಿ. ಸಾಧನೆ ಮಾಡಿ ಬಂದಾಗ ನಾನು ಇಷ್ಟು ದೊಡ್ಡ ಕೆಲಸ ಮಾಡಿದೆ ಅಂತ ನಾನು ಅಂತೇನೆ. ಅದರ ಮುಂದಿನ ಸ್ಟೆಪ್ ನಾನೇನ್ ಮಾಡ್ತೇನೆ, ಆ ಸಾಧನೆಗಳನ್ನು ಮಾಡುವಾಗ ನಾನು ಏನೇನು ಕೆಲಸವನ್ನು ಮಾಡ್ತಾ ಯಾವ ರೀತಿಯಾಗಿ ಅದನ್ನು ನಾನು ಸಾಧಿಸಿದೆ ಅಂತ ಮುಂದೆ ವಿವರಣೆ ಮಾಡ್ತಾ ಹೋಗ್ತಾರೆ. ನಾನು ಒಂದು 40,000 ಜನಕ್ಕೆ ಅಡಿಗೆ ಮಾಡಿದೆ ಅಂತ ನಾನಂದೆ. ಹೇಳಿದ್ಮೇಲೆ, ಓ 40,000 ಜನಕ್ಕೆ ಹೇಗೆ ಅಡಿಗೆ ಮಾಡಿದ್ಯಪ್ಪ, ಸಾಧ್ಯ ಇಲ್ಲ ಅದು. ನಮಗೆಲ್ಲರೂ ಸುಮ್ನೆ ಹೇಳ್ತಾನ ಅವನು. ಅದಕ್ಕೆ ಏನೇ ಹೇಳ್ಬೇಕು ಅವನು, ಇಲ್ಲ ನಾ ಇಷ್ಟು ಜಾಗದಲ್ಲಿ ಇಷ್ಟು ವ್ಯವಸ್ಥೆಯನ್ನು ಮಾಡಿ ಹಾಗೆ ಮಾಡಿ ಹಿಂಗ್ ಮಾಡಿದೆ, ಎಲ್ಲಾ ಮಾಡಿ ನಾನು ನನ್ನ ನೇತೃತ್ವದಲ್ಲಿ 40,000 ಜನಕ್ಕೆ ನಾನು ಅಡಿಗೆ ಮಾಡಿದೆ ಅಂತ ವಿವರಣೆ ಮಾಡ್ತಾ. ಹಾಗೆ ಈ 5 ಅಧಿಕರಣದಲ್ಲಿ ಸಮಗ್ರವಾದ ವೇದ ವಾಗ್ಮಯದಿಂದಾಗಿ ಪ್ರತಿಪಾದ್ಯನಾದನು ಭಗವಂತ ಅಂತ ಪ್ರತಿಜ್ಞೆಯನ್ನು ಮಾಡಿದ್ರು, ತೋರಿಸ್ಕೊಟ್ರು. ಅದು ಹೇಗೆ, ಎಷ್ಟು ತರಹ ಶಬ್ದಗಳಿದೆ, ಶಬ್ದದಲ್ಲಿ ವಿಭಾಗ ಏನು, ಆ ಯಾವ್ಯಾವ ಶಬ್ದದಿಂದ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ ಅಂತ ನಾವು ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ಮುಂದಿನ ಒಟ್ಟಾರೆ ಸಮಗ್ರವಾದ ಅಧ್ಯಾಯಗಳು ಆನಂದಮಯೋಭ್ಯಾಸ ಅಂತ ಆರಂಭಿಸಿಕೊಂಡು ಪ್ರಥಮಾಧ್ಯಾಯ ಮುಗಿಯುವವರೆಗೆ ಈ 5 ಅಧಿಕರಣದಲ್ಲಿ ಮಾಡಿದ ಕೆಲಸವನ್ನು ವಿವರಣೆ ಮಾಡ್ತಾರೆ ಹೊರತು ಈ ಅಧಿಕರಣದಲ್ಲಿ ಹೇಳಿದ ವಿಷಯ ಬೇರೆ, ಪ್ರಥಮಾಧ್ಯಾಯದ ವಿಷಯ ಮುಗಿದೋಯ್ತು ಆನಂದಮಯೋಭ್ಯಾಸ ಅಂತ ಆರಂಭಿಸಿಕೊಂಡು ಬೇರೆ ಯಾವುದೋ ವಿಷಯ ಹೇಳ್ತಾರೆ ಅಂತಲ್ಲ. ಮೊದಲನೇ 5 ಅಧಿಕರಣದಲ್ಲಿ ಪ್ರತಿಪಾದನೆ ಮಾಡಿದ ಯಾವ ವಿಷಯವಿದೆಯೋ ಅದರ ಪ್ರಪಂಚ ಅಂತಾರೆ, ಅದರ ವಿವರಣೆ,
ಅದರ ವಿವರಣೆಯನ್ನು ಮಾತ್ರ ಮುಂದಿನ ಆನಂದಮಯ ಅಭ್ಯಾಸ ಅಂತನ್ನುವಂತಹ ಸೂತ್ರದಿಂದ ಆರಿಸಿಕೊಂಡು ಮಾಡ್ತಾರೆ. ಗೊತ್ತಾಯ್ತಲ್ಲ? ಅವಾಗ ನಮಗೆ ಪ್ರಶ್ನೆ ಬರುತ್ತೆ, ಏನು ಶಬ್ದ? ಒಟ್ಟಾರೆ ಶಬ್ದದಲ್ಲಿ 3 ವಿಧ ಅಂತಂತಾರೆ. ಒಂದು ಅನ್ಯತ್ರ ಪ್ರಸಿದ್ಧವಾದ ಶಬ್ದ, ಉಭಯತ್ರ ಪ್ರಸಿದ್ಧವಾದ ಶಬ್ದ, ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ ಅಂತ ಹೀಗೆ 3 ತರಹ ಶಬ್ದಗಳು. ಒಟ್ಟಾರೆ ವೇದ ವಾಂಗ್ಮಯದಲ್ಲಿದ್ದಂತಹ ಶಬ್ದವಾಂಗ್ ಇಷ್ಟೇ ಶಬ್ದ, ಇದನ್ನು ಬಿಟ್ಟು ಬೇರೆ ಶಬ್ದ ಇಲ್ಲ. ಅನ್ಯತ್ರ ಪ್ರಸಿದ್ಧ ಅಂದ್ರೆ ಏನು? ದೇವರನ್ನು ಬಿಟ್ಟು ಬೇರೆ ಕಡೆಗೆ ಪ್ರಸಿದ್ಧವಾದ ಶಬ್ದ, ಇದು ಅನ್ಯತ್ರ ಪ್ರಸಿದ್ಧವಾದ ಶಬ್ದ. ಉಭಯತ್ರ ಪ್ರಸಿದ್ಧ ಅಂದ್ರೆ ಆ ಶಬ್ದ ದೇವರನ್ನು ಹೇಳ್ಕೊಡತ್ತೆ, ಬೇರೆಯವರನ್ನು ಹೇಳ್ಕೊಡತ್ತೆ. ಉಭಯತ್ರ ಅಂದ್ರೆ 2 ಕಡೆಗೆ, ಅನ್ಯತ್ರ ಅಂದ್ರೆ ಬೇರೆ ಕಡೆಗೆ ಅಂತ ಅರ್ಥ. ಉಭಯತ್ರ ಅಂದ್ರೆ 2 ಕಡೆಗೆ. 3ನೇದು ಅನ್ಯತ್ರೈವ ಪ್ರಸಿದ್ಧ ಶಬ್ದ. ಅನ್ಯತ್ರೈವ ಪ್ರಸಿದ್ಧ ಅಂದ್ರೆ ಸರ್ವತಾ ದೇವರಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಕಡೆಗೇನೆ ಪ್ರಸಿದ್ಧವಾಗಿರುತ್ತೆ. ಅದು ಹೇಗೆ ಅಂದ್ರೆ ಚತುರ್ಥ ಪಾದದಲ್ಲಿ ಹೇಳ್ತಾರೆ, ದುಃಖಿ, ಬದ್ಧ, ಅವರ, ಅವ್ಯಕ್ತ, ಇವೇ ಮೊದಲಾದ ಶಬ್ದಗಳು. ದುಃಖಿ, ದೇವರನ್ನು ದುಃಖಿ ಅಂತ ನಾವು ಕರಿಬೋದಾ? ಸರ್ವಥಾ ಇಲ್ಲ. ಹಾಗಾದ್ರೆ ದುಃಖಿ ಅಂತ ಅನ್ನೋ ಶಬ್ದಕ್ಕೆ ನಾವೆಲ್ಲ ಅರ್ಥ ಹೇಳ್ಬೇಕು, ಅನ್ಯತ್ರೈವ. ಜೀವರಿಗೇನೆ ದುಃಖ, ದೇವರಿಗೆ ದುಃಖ ಇಲ್ಲ, ಆದ್ರಿಂದ ಅದು ಅನ್ಯತ್ರೈವ ಪ್ರಸಿದ್ಧ ಶಬ್ದ. ಹೀಗೆ ಒಂದೊಂದು ಶಬ್ದಕ್ಕೂ ಅನೇಕ ಉದಾಹರಣೆ ಇದೆ. ಅನ್ಯತ್ರ ಪ್ರಸಿದ್ಧ ಶಬ್ದಕ್ಕೆ, ಉಭಯತ್ರ ಪ್ರಸಿದ್ಧ ಶಬ್ದಕ್ಕೆ, ಅನ್ಯತ್ರೈವ ಪ್ರಸಿದ್ಧ ಶಬ್ದಕ್ಕೆ. ಆ ಸೂತ್ರ ಬಂದಾಗ ಅದೇ ವಿಚಾರ ಮಾಡ್ತಾರೆ, ಮಾಡೋಣ. ಅದರಲ್ಲೂ ಒಂದೊಂದು ಶಬ್ದದಲ್ಲೂ 2 ವಿಭಾಗ ಇದೆ, ನಾಮಾತ್ಮಕ, ಲಿಂಗಾತ್ಮಕ ಎಂಬುದಾಗಿ. ಅಂದ್ರೆ ನಾಮಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದ, ಲಿಂಗಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದ, ನಾಮಾತ್ಮಕವಾದ ಉಭಯತ್ರ ಪ್ರಸಿದ್ಧ ಶಬ್ದ, ಲಿಂಗಾತ್ಮಕವಾದಂತಹ ಉಭಯತ್ರ ಪ್ರಸಿದ್ಧ ಶಬ್ದ, ಆಮೇಲೆ ನಾಮಾತ್ಮಕವಾದ ಅನ್ಯತ್ರೈವ ಪ್ರಸಿದ್ಧ ಶಬ್ದ, ಲಿಂಗಾತ್ಮಕವಾದ ಅನ್ಯತ್ರೈವ ಪ್ರಸಿದ್ಧವಾದಂತಹ ಶಬ್ದ. ಹೀಗೆ ನಿಮಗೆ ವಿಭಾಗ ಇದೆ. ಇದರಲ್ಲಿ ಪ್ರಥಮಾಧ್ಯಾಯದ ಈ ಪ್ರಥಮ ಪಾದದಲ್ಲಿ ಮಾಡೋದೇನು ಅಂತಂದ್ರೆ, ಪ್ರಥಮಾಧ್ಯಾಯದ ಪ್ರಥಮ ಪಾದದಲ್ಲಿ ಮಾಡುವಂತಹ ಕೆಲಸ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದ ಶಬ್ದ ಸಮನ್ವಯ. ಇನ್ನು ಮುಂದೆ 4 ಪಾದದಲ್ಲಿ ಹೇಗೆ ಅಂತ ತೋರಿಸ್ಕೊಡ್ಬೇಕು. ಸಮಯ ಮುಗಿದಿದೆ ಈಗ, ಮತ್ತೆ ಇದನ್ನ ನಾಳೆ ಕಂಟಿನ್ಯೂ ಮಾಡಿ ಮತ್ತೆ ಆ ಸೂತ್ರ ಪ್ರಾರಂಭ ಮಾಡಿ. ಹಾಗಾಗಿ ಒಟ್ಟು ನಿಮಗೆ ಕಲ್ಪನೆ ಮಾಡಿರ್ಬೇಕು, ಈ 5 ಅಧಿಕರಣ ಬೇರೆ, ಅದರ ವಿವರಣೆಯನ್ನು ಮುಂದಿನ ಅಧಿಕರಣದಲ್ಲಿ ಮಾಡ್ತಾರೆ. ಅದರಲ್ಲೂ ಶಬ್ದ 3 ವಿಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ. ಒಂದೊಂದರಲ್ಲೂ ಮತ್ತೆ 2 ವಿಭಾಗ, ನಾಮಾತ್ಮಕವಾದ ಶಬ್ದ, ಲಿಂಗಾತ್ಮಕವಾದ ಶಬ್ದ ಎಂಬುದಾಗಿ. ಸರ್ ಮತ್ತೆ ನಾಳೆ ಕಂಟಿನ್ಯೂ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು.